ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಾನು ಬ್ಲಾಗ್ ಹಾಕಿದ್ದೆ, ಆ ಬ್ಲಾಗ್ ನೋಡಿ ತುಂಬಾ ಜನ ಕಮೆಂಟ್ಸ್ ಮಾಡಿದ್ದೀರಾ. ನನಗೆ ಗೊತ್ತು ನಾನು ಏನು ಫೇಸ್ ಮಾಡ್ತಾ ಇದ್ದೀನಿ ಅದು ಸುಮಾರು ಜನ ಹೆಣ್ಮಕ್ಳು ಇದೆ, ನನಗೆ ಹೊಸದಲ್ಲ. ಸುಮಾರು ಜನ ಹೆಣ್ಮಕ್ಳು ಫೇಸ್ ಮಾಡ್ತಿದ್ದಾರೆ, ವರ್ಕಿಂಗ್ ಮದರ್ಸ್, ವರ್ಕಿಂಗ್ ವಿಮೆನ್ಸ್ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಗೊತ್ತಾಯ್ತು ಬರೀ ವರ್ಕ್ಗೆ ಹೋಗೋರು ಮಾತ್ರ ಅಲ್ಲ ಈ ಸಿಚುವೇಶನ್ ಫೇಸ್ ಮಾಡ್ತಾ ಇರೋದು, ಹೌಸ್ ವೈಫ್ಗಳು ತುಂಬಾ ಜನ ಇದನ್ನ ಫೇಸ್ ಮಾಡ್ತಿದ್ದಾರೆ ಅಂತ ತುಂಬಾ ಕಮೆಂಟ್ಸ್ ಮಾಡಿದ್ರಿ. ಏನಂದ್ರೆ ನನಗೆ ಅದನ್ನ ಏನೋ ಕಂಟ್ರೋಲ್ ಮಾಡ್ಕೊಳ್ದೆ ನಾನು ಹೊರಗಡೆ ಆಗ್ತೆ. ಸೊ ನೀವು ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನಿಮ್ಮ ಪರಿಸ್ಥಿತಿಗಳನ್ನ ಶೇರ್ ಮಾಡ್ಕೊಂಡ್ರಿ. ನೋಡಿದಾಗ ನನಗೂ ಅನ್ನಿಸ್ತು ಈ ಸಮಾಜನೇ ಹಿಂಗೆ, ಇದನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ. ಅದನ್ನೇ ಹೇಳ್ತಾರೆ ಗೊತ್ತಾ, ಏನಂತ ಅಂದ್ರೆ ಎಲ್ಲಿವರೆಗೂ ನಾವು ಎಲ್ಲವನ್ನ ಸಹಿಸ್ಕೊಂಡಿರ್ತೀವೋ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇರುತ್ತೆ. ಅದೇ ಆಗ್ತಿರೋ ತಪ್ಪುಗಳನ್ನ, ಆಗ್ತಿರೋ ಅನ್ಯಾಯನ ಅದ್ರ ವಿರುದ್ಧ ನಾವು ಯಾವಾಗ ಧ್ವನಿ ಎತ್ತು ಮಾತಾಡ್ತೀವಿ ನೋಡಿ, ಅವಾಗ ಕೆಲವ್ರಿಗೆ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಏನು ಮಾಡಕ್ಕಾಗಲ್ಲ, ಅದು ವಾಸ್ತವಾಂಶನ ಹೇಳ್ದಾಗ ಅವರಿಗೆ ಆಗ ಅನ್ಸೋದು ಸಹ. ವೇದಾಂತ ಹೇಳೋರ್ ಬಾಯಲ್ಲಿ ಸರಿಯಾಗಿ ಟೈಪಿಂಗು ಕೂಡ ಬಂದಿರಲ್ಲ, ಬಟ್ ಮಾತುಗಳು ಮಾತ್ರ ವೇದಾಂತಗಳೇ ಆಗಿರುತ್ತೆ. ಏನು ಮಾಡಕ್ಕಾಗಲ್ಲ, ಅಂತದನ್ನ ನಾವು ಜಸ್ಟ್ ಇಗ್ನೋರ್ ಅಂತ ಮುಂದೆ ಹೋಗ್ತಾ ಇರಬೇಕು. ಅಂಡ್ ಈಗ ನಾನು ಇವತ್ತು ಪ್ಲಾನ್ ಇದ್ದಿದ್ದೇನಂತ ಅಂದ್ರೆ ನೈಟ್ ಬಂದು ಡಿನ್ನರಿಗೆ ಏನಾದ್ರು ಪ್ರಿಪೇರ್ ಮಾಡ್ಬೇಕು ಅಂತ. ಇವತ್ತು ನಮ್ಮ ಅಕ್ಕನ ಮನೆಗೆ ಅಮ್ಮ, ರಕ್ಷಿತಾ ಎಲ್ಲರೂ ಅಲ್ಲೇ ಹೋಗಿದ್ದಾರೆ. ಸೊ ನಂಗೂ ಕಾಲ್ ಮಾಡಿದ್ರು, ನಾನಿಲ್ಲ ಇವತ್ತು ಇಲ್ಲೇ ಪ್ರಿಪೇರ್ ಮಾಡೋಣ ಅನ್ಕೊಂಡಿದ್ದೆ, ನಾನು ನಾನ್ ವೆಜ್ ಏನಾದ್ರು ಮಾಡ್ಬೇಕು ಅಂತ. ಇನ್ನು ಮದ್ವೆ ಆಗಿರೋ ಹೊಸ ಮದ್ವೆ ಹುಡುಗಿಗೆ ನಾವು ಊಟಕ್ಕೆ ಅಂತ ಅದು ಹಿಂದೆಯಿಂದ ಬಂದಿದೆ, ಊಟಕ್ಕೆ ಕರೆಯೋದು ಆ ಸಂಪ್ರದಾಯ ನಮ್ಮಲ್ಲೂ ಇದೆ, ನಾವು ಕರಿಬೇಕು. ಬಟ್ ನನಗೇನಂದ್ರೆ ನಾನು ವರ್ಕ್ಗೆ ಹೋಗೋದ್ರಿಂದ ಫ್ರೀ ಆಗದೆ ಸಂಜೆ. ನೈಟ್ ಡಿನ್ನರ್ಗೆ ಏನಾದ್ರು ಪ್ಲಾನ್ ಮಾಡಬೇಕು. ಆಫೀಸಿಂದ ಬಂದು ಅಂದ್ರೆ ಲೈಕ್ ಊಟಕ್ಕೆ ಅಂತ ಕರೆದಾಗ ಸ್ವಲ್ಪ ವೆರೈಟಿ ಎಲ್ಲ ಮಾಡಿ ಕರಿಬೇಕು. ನನಗೆ ಟೈಮ್ ಸಾಲಲ್ಲ, ಹಾಗಾಗಿ ನನಗೆ ರಜೆ ಇದ್ದಿದ್ದ ದಿನ ಒಂದಿನ ಫ್ರೀ ಮಾಡಿ ಅವ್ರನ್ನ ಊಟಕ್ಕೆ ಕರೆಯೋಣ ಅಂತ ಅನ್ಕೊಂಡಿದೀನಿ. ಬಟ್ ಇವತ್ತು ಬಿರಿಯಾನಿ ಮಾಡ್ಬಿಟ್ಟು ಹಾಗೆ ಅಮ್ಮ ಅವ್ರಿಗೆ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದೆ. ಅವರೆಲ್ಲ ಇಲ್ಲ ಅಲ್ಲಿಗೆ ಬಂದ್ಬಿಡು, ಅಲ್ಲೇ ಇದೀವಲ್ಲ, ಅಲ್ಲೇ ಸೌಮ್ಯನೇ ಮಾಡ್ತಾಳೆ ಅಂದ್ರು. ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀವಿ, ಚಿಕನ್ ತಗೊಂಡು ಅಲ್ಲಿಗೆ ಹೋಗ್ತೀವಿ, ಅಲ್ಲೇ ಅಕ್ಕನೇ ಮಾಡ್ತಾಳೆ. ಅಂಡ್ ಅಲ್ಲಿಂದ ಅಮ್ಮ ಅವ್ರನ್ನೆಲ್ಲ ಕರ್ಕೊಂಡು ಬರಬೇಕು ಮನೆಗೆ. ಇನ್ನು ನಾಳೆ ಗುರುವಾರ ಇದೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು, ಸ್ವಲ್ಪ ಹೂವೆಲ್ಲ ತೊಗೊಂಡ್ಬರ್ಬೇಕು. ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ನನಗೆ ಟೈಮೇ ಆಗೋದಿಲ್ಲ, ಬಟ್ ತೊಳಿಬೇಕು. ದೇವ್ರ ಪಾತ್ರೆ ಎಲ್ಲ ತೊಳೆದು ಗುರುವಾರ ವಾರ ಮಾಡ್ಕೊಂಡ್ರೆ ಇನ್ನು ಶುಕ್ರವಾರ ಉಪ್ಪಿನ ದೀಪ ಹಚ್ಚಬೇಕು ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ. ಅವತ್ತಿನ ದಿನ ಉಪ್ಪಿನ ದೀಪ ಹಚ್ಚಬೇಕಾದ್ರೆ ಸ್ವಲ್ಪ ಪ್ರೋಸೆಸ್ ಎಲ್ಲ ಜಾಸ್ತಿ ಟೈಮ್ ಕೊಡಬೇಕು ಪೂಜೆಗೆ ಅಂತ. ಸೊ ಆಗ ಏನಾಗುತ್ತೆ ಅಂದರೆ ಹಿಂದಿನ ದಿನನೇ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡ್ರೆ ಅವತ್ತಿಗೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಅವತ್ತೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಈಗ ಹೊರಡೋಣ. ಹೋಗೋಣ ಅಥರ್ವ? ನಾನು ಗೋಲ್ಗಪ್ಪ ತಿನ್ಬೇಕು ಅಥರ್ವ, ಎಷ್ಟೊಂದು ದಿನ ಆಗಿದೆ. ನೀನ್ ತಿಂತ್ಯಾ? ನೀನ್ ಗೋಲ್ಗಪ್ಪನೇ ತಿನ್ನಲ್ವಲ್ಲೋ? ಪಪ್ಪ ಏನಕ್ಕೆ ಶಿವಮಮ್ಮನ ಕಾರ್ ತಗೊಂಡ್ ಬಂದಿರೋದು? ನಮ್ ಕಾರ್ ಏನಾಯ್ತು? ರೆಡ್ ಕಾರು ಮಮ್ಮಿದು ಏನಾಯ್ತು ಅಥರ್ವ? ಏನು ಅರುಣ್ ಚೌಹಾಣ್ ಫ್ರೆಂಡಾ? ಫ್ರೆಂಡ್ ನೋಡಿದ ತಕ್ಷಣ ಖುಷಿ. ನಮ್ ಕಾರ್ ಏನಾಯ್ತು ಅಥರ್ವ? ನಮ್ಮ ಕಾರು ಶೋರೂಮ್ ಅಲ್ಲಿ ಇದೆ. ಯಾಕೆ ಶೋರೂಮ್ ಅಲ್ಲಿ ಇರೋದು? ಯಾಕೆ ಅಂದ್ರೆ ಫ್ರೆಂಡ್ಸ್, ಆಕ್ಚುಲಿ ನಮ್ ಕಾರ್ ಆಕ್ಸಿಡೆಂಟ್ ಆಯ್ತು. ಯಾವ ಆಕ್ಸಿಡೆಂಟ್ ಅಂತ ಅಂದ್ರೆ ನಾಯಿ ಅಡ್ಡ ಬಂದ್ಬಿಡ್ತು ಅಲ್ವಾ ನವೀನ್? ನಮ್ಮ ಏನೋ ನಮ್ಮ ಜರ್ನಿಯಲ್ಲಿ ಇದೇ ಇಷ್ಟು ವರ್ಷದಲ್ಲಿ ನಾನು ಮದುವೆ ಆಗಿ ಒಂದು 6.5 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ಇಬ್ಬರು ನಾವು ಹೆಚ್ಚು ಕಡಿಮೆ ಒಂದು 7 ವರ್ಷದಿಂದ ಜೊತೆಲೆ ಓಡಾಡ್ತಿದ್ವಿ. ಅವತ್ತು ಆ್ಯಕ್ಚುಲಿ ನಾವು 4 ಜನನೂ ಇದ್ವಿ, ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು. ಸೊ ಇಲ್ಲೇ ನಿರ್ಮಲ ಹಾಸ್ಪಿಟ್ಲ್ ಹತ್ರ ಕ್ಲೋಸ್ ಮಾಡಿ ಸಿಗ್ನಲ್ ಬಿಡ್ತು ಆಗ್ತಾನೆ ಜಸ್ಟ್ ಮೂವ್ ಆಗಿದ್ದೀವಿ. ಏನೊಂದು 50 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ವಿ. ನಾಯಿ ಸಡನ್ ಆಗಿ ಅಡ್ಡ ಬಂತು. ಬಟ್ ನಾಯಿಗೆ ಏನೂ ಆಗಲಿಲ್ಲ, ಟಚ್ ಮಾಡ್ಕೊಂಡು ನಂಗೆ ಹೊಟ್ಟೋಯ್ತು. ನಾವು ನಾಯಿಗೆ ಏನೂ ಆಗಿಲ್ಲ ಅಂದ್ರೆ ನಮ್ಮ ಕಾರ್ಗೂ ಏನೂ ಆಗಿಲ್ಲ ಅನ್ಕೊಂಡು ನಾವು ಹಿಂಗೆಲ್ಲ ಆಗಿರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಆಮೇಲೆ ಹೋಗಿ ಎಲ್ಲಿ ಮಸಾಲೆ ತಿನ್ನಕ್ ಹೋದ್ವಿ. ಮಸಾಲೆ ಎಲ್ಲ ಅಲ್ಲಿ ಗೋಬಿ ತಿನ್ನೋಣ ಅಂತ ಹೋದ್ವಿ, ಅಲ್ಲಿ ಗೋಬಿ ಇರ್ಲಿಲ್ಲ, ಪೈನಾಪಲ್ ಮಸಾಲ, ಚುರ್ಮುರಿ. ಸೊ ಅಲ್ಲಿ ಇಳಿತಿದಂಗೆ ಒಂದು ಏನಾಯ್ತು ಅಂತ ಸುಮ್ಮನೆ ಏನೂ ಆಗ್ಲಿಲ್ಲ ಅನ್ಕೊಂಡು ಹೋದ್ ನೋಡಿದ್ರೆ ಮುಂದೆ ಬಂಪರ್ ಕಟ್ ಆಗ್ಬಿಟ್ಟೈತೆ ಅಂದ್ರೆ ಫ್ರಂಟ್. ಸೊ ಮೇಜರ್ ಏನಲ್ಲ, ಮೈನರ್.
ಯೂಶಲಿ ಏನಾಗುತ್ತೆ ಅಂತ ಅಂದ್ರೆ ನನ್ಗಿಂತ ತುಂಬಾ ಓವರ್ ಕೇರ್ ಮಾಡ್ತಾರೆ ನವೀನ್ ವೆಹಿಕಲ್ಸ್ ವಿಚಾರದಲ್ಲಿ. ಅವರಿಗೆ ಒಂಚೂರ್ ಸ್ಕ್ರಾಚ್ ಆದ್ರೂ ಕೂಡ ತಡ್ಕೊಳಲ್ಲ. ನನಗೆ ನಾನೇನಂತ ಅಂದ್ರೆ ನಾನು ಎಲ್ಲಿ ಯಾರಿಗಾರು ಗುದ್ದಿಸ್ಬಿಡ್ತೀನೋ ಏನಾದ್ರೂ ಮಾಡ್ಕೊಬಿಡ್ತೀನೋ ಅಂತ ಜಾಸ್ತಿ ಯೂಸೇ ಮಾಡಲ್ಲ ನಾನು. ನನ್ನ ಕಾರ್ನ ತೆಗಿಯೋದೇ ಯಾವಾಗ್ಲೋ ಒಂದ್ಸಲ ತೆಗಿಯೋದು. ಬಸ್ಸಲ್ಲಿ ಓಡಾಡ್ತೀನಿ, ಆಟೋಲ್ ಓಡಾಡ್ತೀನಿ, ಗಾಡಿಲಿ ಓಡಾಡ್ತೀನಿ. ನಾನು ಏನಾದ್ರು ಆಮೇಲೆ ಕರೆಕ್ಟ್ ಆಗಿ ಡ್ರೈವಿಂಗು ಪರ್ಫೆಕ್ಟ್ ಇಲ್ಲ, ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಎದ್ಕೊಂಡು ತೆಗ್ದಿದ್ದೀನಿ. ಮನೆ ಹತ್ರ ಬಂದಾಗ ನಮ್ಮ ಕಾರ್ಗೆ ನಾಯಿ ಅಡ್ಡ ಬಂದು ಹೊಡೆದಿದ್ದು ಡಿಕ್ಕಿ ಇಲ್ಲಿಗೆ, ಇಲ್ಲಿ ಹೊಡಿತಿದಂಗೆ ಇದು ಕಟ್ಟಾಗಿ ಪೂರ ಇದೆಲ್ಲ ಕಟ್ಟಾಗಿ ಫುಲ್ಲು ಬಂಪರ್ ಎಲ್ಲ ಕಟ್ಟಾಗೋಯ್ತು. ಸೊ ತುಂಬ ಸ್ಪೀಡ್ ಆಗಿದ್ರೆ ಇನ್ನೇನಾಯ್ತಿತ್ತು, ಇಂಜಿನ್ ವರೆಗೂ ಏಟಾಯ್ತಿತ್ತು ಏನೋ ಗೊತ್ತಿಲ್ಲ. ಸಖತ್ತು ಬೇಜಾರಾಗೋಯ್ತು ನನಗಂತೂ. ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ಗೊತ್ತಾ. ಅಂದ್ರೆ ನಾವಾಗ ಆ ಟೈಮಲ್ಲಿ ಅನ್ಕೊಂಡಿದ್ದೇನೋ ಅಂದ್ರೆ ವೆಹಿಕಲ್ಗಾಗಿದೆ, ನಮ್ಗಳಿಗೆ ಏನೋ ಒಂದಾಗಿದ್ರೆ ಅದಕ್ ಬೆಲೆ ಕಟ್ಟೋದಕ್ಕೆ ಆಗಲ್ಲ. ನಾವು 4 ಜನ ಜೊತೆಲಿದ್ವಿ, ಎಲ್ಲ ನಾವು ಫ್ಯಾಮಿಲಿ. ಏನೋ ಒಂದು ಕೆಟ್ಟ ಸಮಯ ಏನೋ ಇದ್ರಲ್ಲಿ ಹೋಗಿದೆ, ದೊಡ್ಡದಲ್ಲಿ ಹೋಗ್ಬೇಕಾಗಿರೋ ಚಿಕ್ಕದ್ರಲ್ಲಿ ಹೋಗಿದೆ ಅನ್ಕೊಂಡು ಸಮಾಧಾನ ಮಾಡ್ಕೊಂಡ್ವಿ. ಏನ್ ಲೈಫ್ ಅಂದ್ರೆ ವೆಹಿಕಲ್ಸ್ ಅಂದ್ರೆ ಈ ತರದೆಲ್ಲ ಕಾಮನ್, ಇದೆಲ್ಲ ಆಗ್ತಾ ಇರುತ್ತೆ. ಆಪೋಸಿಟ್ ವೆಹಿಕಲ್ ಕುತ್ಕೊಂಡು ಮೇಜರ್ ಆಕ್ಸಿಡೆಂಟ್ ಆತರ ಎಲ್ಲ ಆಗುತ್ತೆ ರೋಡ್ ಅಂದ್ಮೇಲೆ. ಹೌದು. ಸೊ ಜಸ್ಟ್ ಒಂದು ನಾಯಿ ಏನೋ ಸಡನ್ ಆಗಿ ಅಡ್ಡ ಬಂದಾಗ ಇವೆಲ್ಲ ಓಡಾಡೋದು ಬೇಜಾರ ಆಗತ್ತೆ. ನಡೆಯೋ ಮನುಷ್ಯ ಇಡುವುದೇನೆ, ಕೂತಿರೋ ಮನುಷ್ಯ ಇಡುತ್ತಾನ ಅನ್ನೋದೊಂದು ಇದೆ. ಅದ್ರಲ್ಲೂ ನವೀನ್ ಏನು ಅಂದ್ರೆ ನಾನೇನಾದ್ರೂ ಮಾಡ್ಬಿಡ್ತೀನಿ ಅಂತ ಅನ್ಬಿಟ್ಟು ಅವ್ರು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ನವೀನ್ ಡ್ರೈವಿಂಗ್ ವಿಚಾರದಲ್ಲಿ. ಬಟ್ ನಾಯಿ ತರ ಅಡ್ಡ ಬಂದಾಗ ಅದು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಂದಾಗ ಏನೋ ಅಂದ್ರೆ ಈ ಸಿಗ್ನಲ್ ಬಿಟ್ಟಿದ್ರಿಂದ 3 ವೇಲು ವೆಹಿಕಲ್ಸ್ ಇತ್ತು. ಸೊ ಅದು ಒಂದ್ ಕಾರ್ ಪಾಸ್ ಆಗಿ ಸೈಡ್ ಇಂದ ಓಡ್ ಬಂತಲ್ಲ, ಆ ಕಾರ್ ಪಾಸ್ ಆಗಿ ನಮ್ ಕಾರ್ ಬಂತು. ನಾನು ಸಡನ್ ಆಗಿ ಬ್ರೇಕ್ ಹೊಡೆದ್ರೆ ಹಿಂದೆನೂ ವೆಹಿಕಲ್ಸ್ ಇದ್ವಿ. ಅಯ್ಯೋ ಇದೇ ತರ ಫ್ರೆಂಡ್ಸ್ ಒಂದ್ಸಲ ನನ್ ಗಾಡಿಲಿ ಹೋಗ್ತಾ ಇದ್ದೆ, ಅವಾಗ ನಾಯಿ ಅಡ್ಡ ಬಂದ್ಬಿಟ್ಟು ನಾನು ಬಿದ್ದೆ. ಎಷ್ಟೋ ಜನ ಬೈಕ್ ಗಡ್ಡ ಬಂದು ಏನೇನೋ ಆಗ್ಬಿಟ್ಟವ್ರೆ. ಏನೋ ಒಂದು ದೇವ್ರ ದಯದಿಂದ ಏನೋ ಒಂದು ಇಷ್ಟರಲ್ಲೇ ಮುಗ್ದಿದೆ ಅಂತ ಅನ್ಕೊಳ್ಳೋದು. ಸೊ ಸ್ವಲ್ಪ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲ ಹುಷಾರಾಗಿರಿ. ಅಂದ್ರೆ ನೋಡಿ, ಈಗ ನಾವು ಕರೆಕ್ಟ್ ಆಗಿದ್ರು ಈ ತರ ಪ್ರಾಣಿಗಳ ಅಡ್ಡ ಬಂದಾಗ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಕ್ ಆಗದೆ ಇದ್ರೆ ಸಿಚುವೇಶನ್ ಆ ಟೈಮಲ್ಲಿ ಅನ್ಸಿದ್ ಒಂದೇ ಒಂದು, ಈ DOG ಸಾಹೇಬ್ರುಗಳಿಗೆ ರೋಡಲ್ಲಿ ಏನ್ ಕೆಲ್ಸ ಅಂತ. ಪಾಪ ಅವಕ್ಕೆ ಏನ್ ಗೊತ್ತಾಗಲ್ಲ, ಬಂದ್ಬಿಡ್ತವೆ. ಅದಕ್ಕೆ ಅಂದ್ರೆ ಅದಕ್ಕೂ ನೋವು ಆಗೇ ಆಗಿರುತ್ತೆ. ಅದು ಬಂಪರ್ ಹಂಗ್ ಹೊಡೆದೈತೆ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತಾ ಅಂತ ಅನ್ಕೊಂಡೆ. ಅದ್ರ ಸ್ಕಿನ್ ಯಾವ ತರ ಅಂದ್ರೆ ಫುಲ್ ರಬ್ಬರ್ ತರ. ಸುಮ್ನಿರಿ ನೀವು, ಏನೋ ಹೇಳ್ಬಿಡಿ, ನಂಗೆ ಆಗಲ್ಲ, ನಂಗೆ ಇಮ್ಯಾಜಿನೇಷನ್ ಹೋಗೋದಿಕ್ ಆಗಲ್ಲ ನನಗೆ. ಸುಮ್ನಿರಿ ನವೀನ್, ಆಯ್ತು. ನಮ್ಮ ಅಕ್ಕ ಆಲ್ರೆಡಿ ಫೋನ್ ಮಾಡ್ತಾಳೆ, ಇನ್ನೂ ಬರ್ಲೇ ಇಲ್ವಲ್ಲ ಅಂತ. ಫ್ರೆಂಡ್ಸ್, ನಾನು ತುಂಬಾ ದಿನ ಆಗಿತ್ತು. ಇದು ಯಾಕೆ ನೀವ್ ಮರ್ತ್ಕೊಂಡು ಮೆಮೊರಿ ಇದಾಗ್ಬಿಟ್ಟೈತ ನಿಮ್ಗೆ? ನನ್ ಗೋಲ್ಗಪ್ಪ ತಿನ್ಬಿಟ್ಟು ಇಷ್ಟೊಂದು ದಿನ ಆಗ್ಬಿಟ್ಟೈತೆ ಗೊತ್ತಾ. ಗೋಲ್ಗಪ್ಪ ತಿನ್ಬಿಟ್ಟು ಹೋಗೋಣ ಅಂತ ಅಂದ್ರೆ ಸುಮ್ನೆ ಬಳಸ್ಕೊಂಡ್ ಅವ್ನ್ಗೆ ಆರನ್ ಮಾಡಿ ಕತ್ತು ಬಗ್ಸ್ಕೊಂಡ್ ಹೋಯ್ತು. ಈಗ ಮತ್ತೆ ಬಳಸ್ಕೊಂಡ್ ಬಂದ್ರು. ಓಕೆ, ಅಲ್ಲ ಹಂಗೆ ಸಂಗೀತ ಕಾರ್ನರ್ ಕಡೆಯಿಂದ ಹೋಗಿದ್ರೆ ಇನ್ನೂ ಹತ್ರ ಆಗ್ತಿತ್ತು ತಾನೆ. ಏನಾದ್ರು ತಿನ್ನೋದು ಕೊಡ್ಸಿ ಅಂತ ಅಂದ್ರೆ ಅದು ನೆನಪೇ ಇರೋದಿಲ್ಲ. ಆಕ್ಚುಲಿ ಬಿರಿಯಾನಿ ಮಾಡ್ತಿದ್ದಾರೆ, ಬಟ್ ನಂಗೆ ಹೊಟ್ಟೆ ಹಸಿತಾ ಇದೆ, ಏನು ತಿಂದಿಲ್ಲ ನಾನು. ಒಂದ್ ಸ್ವಲ್ಪ ಅಟ್ಲೀಸ್ಟ್ ಆಗೋವರೆಗಾದ್ರೂ ಸ್ವಲ್ಪ ಹೊಟ್ಟೆ ತುಂಬಿರ್ಬೇಕಲ್ವಾ, ಅದಕ್ಕೆ ಗೋಲ್ಗಪ್ಪ ತಿಂತಾ ಇದ್ದೀನಿ. ನಮ್ಮ ಅಥರ್ವ ಅದೆಲ್ಲ ತಿನ್ನಲ್ಲ ಅಲ್ಲ ಮಗ್ನೆ. ಸ್ಕೂಲಿಂದ ಬಂದ್ ಏನ್ ತಿಂದ್ರಿ? ಪುಳಿಯೋಗರೆ ತಿಂದ್ರಾ? ಯೂಶಲಿ ಏನಾಗ್ಬಿಡುತ್ತೆ ಅಂದ್ರೆ ನೈಟ್ ಏನಾದ್ರು ಸಾಂಬಾರ್ ಮಾಡಿದ್ರೆ ಅದೇ ಸಾಂಬಾರ್ ಇರುತ್ತಲ್ಲ, ಅದಕ್ಕೆ ರೈಸ್ ಮಾಡ್ಕೊಬಿಡ್ತಾರೆ ನವೀನ್ ಮಧ್ಯಾಹ್ನಕ್ಕೆ. ಇಲ್ಲ ಮುಂಚೆ ಅಮ್ಮನ ಮನೆಗೆ ಹೋಗ್ತಾ ಇದ್ರು, ಬೆಳಗ್ಗೆ ಬರೀ ಟಿಫನ್ ಮಾಡಿಟ್ಟು ಹೋಗ್ತಿರಲ್ಲ, ಏನಿದೆ ಅಂತ ಅನ್ಬಿಟ್ಟು ಹೊಸ ಹೋಟೆಲ್ ಓಪನ್ ಆಗಿದೆ. ಅವ್ರು ಏನ್ ಮಾಡ್ತಾರೆ, ರಾತ್ರಿ ಸಾಂಬಾರ್ ಇದ್ರೆ ಅದಕ್ಕೆ ರೈಸ್ ಹಾಕೊಂತಾರೆ. ಇಲ್ಲ ಅಂದ್ರೆ ಒಂದೊಂದ್ಸಲ ಅಮ್ಮ ಏನಾದ್ರು ಅಡುಗೆ ಮಾಡಿದ್ರೆ ಅಲ್ಲಿಗೆ ಹೋಗ್ತಾ ಇದ್ರು ಮುಂಚೆ. ಈಗೇನು ಹೋಗಲ್ಲ ಅಷ್ಟೊಂದು ಮಧ್ಯಾಹ್ನದ್ದು. ಇದೇನು ಇಷ್ಟೊಂದು ಹೋಟೆಲ್ ಆಗೈತಲ್ಲ, ಹೋಟೆಲ್ ಆಗಿರೋದ್ರಿಂದ ಪಾರ್ಕಿಂಗ್ ಪ್ರಾಬ್ಲಮ್. ಸೊ ಇವತ್ತು ಪುಳಿಯೋಗರೆ ಗೊಜ್ಜಿತ್ತು, ಅದಕ್ಕೇನೆ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡಿದ್ದಾರೆ. ಓಕೆ, ನಾನು ಗೋಲ್ಗಪ್ಪ ತಿನ್ಕ ಬರಲ್ಲ. ರಶ್ ಇದ್ಯಾ? ಅಯ್ಯೋ, ಏನು ಅಷ್ಟೊಂದು ಜನ ಅವ್ರೆ.
ಚಿಕನ್ ತಗೊಬರೋದಿಕ್ಕೆ ಹೋದ್ರು ಅಥರ್ವಾ. ಓ ಏನೋ ಚಿಕನ್ ಅಂಗಡಿಲಿ ಇಷ್ಟು ಜನ ಅವ್ರೆ, ನಿಮ್ಮ ಅಪ್ಪ ಬೇರೆ ಬತ್ತಾನೆ ಇಲ್ಲ. ಟೈಮ್ ಬೇರೆ ಐತೈತೆ. ಅಲ್ಲಿ ನಿಮ್ಮ ದೊಡ್ಡಮ್ಮ ಬಂದ್ರ ಅಂತ ಸೌಮ್ಯ ಮಮ್ಮಿ. ಯಾರದು ಮಾತಾಡ್ಸ್ತಿರೋದು? ಫೋಟೋ ತಗೋತವ್ರಿ ಮಗ್ನೆ ಪಪ್ಪನ್ ಜೊತೆ. ಓ ನವೀನ್ ಅಣ್ಣಂಗೆ ಏನ್ ಫ್ಯಾನ್ಸು ನೋಡಲ್ಲಿ, ಫ್ಯಾನ್ಸು. ಸೆಲ್ಫಿ ತಗೋತವ್ರೆ. ನವೀನ್ ಅಣ್ಣ ಅಂದ್ರೆ ಸುಮ್ನೆನಾ, ಅವ್ರ ಮಾತಿಗೆ ಫಿದಾ ಆಗ್ಬಿಡ್ತಾರೆ. ಎಲ್ರಿಗೂ ಅಷ್ಟು ಇಷ್ಟ. ಕೇಳೋಣ ಇರು ಈಗ. ಯಾರೀ ಅದು? ಸಬ್ಸ್ಕ್ರೈಬರ್ ಮತ್ತೆ ಫೋಟೋ ತಗೋತವ್ರಿ. ಏನು ಫ್ಯಾನ್ಸು ಅಣ್ಣಂಗೆ? ನವೀನ್ ಅಣ್ಣ ಅಂದ್ರೆ ಸುಮ್ನೆನಾ? ಕೊಡ್ಬೇಕು ಕಣ್ರಿ. ಅದನ್ನೇ ಹೇಳ್ತಾರದು. ನೀವು ನನ್ನ ಗಂಡ ಜನಗಳ ಮನ್ಸನ್ನ ಗೆಲ್ತಾ ಇದಾರೆ ಅಂತ ನನ್ ಖುಷಿ ಆಗ್ತಾ ಇದೆ. ನಂಗೆ ಹೊಟ್ಟೆ ಕಿಚ್ಚಾಗ್ತಾ ಇಲ್ಲ, ನನ್ ಜೊತೆ ತಗೊಂಡಿಲ್ವಲ್ಲ ಅಂತ. ಆಫ್ ಮಾಡಿ ಅದನ್ನ. ಸಾಂಗ್ ಏನೋ ಬರ್ತೈತಲ್ಲ, ಕೊತ್ತಂಬರಿ ಕರ್ಬೇವ್ ಇಲ್ಲೇ ಎಲ್ಲಾದ್ರೂ ಅಂಗಡಿ ಕಾಣಿಸಿದ್ರೆ ಸಿಕ್ಕಿದ್ರೆ ತಗೊಂಡ್ಬಿಟ್ಟಿದ್ರೆ ಆಗೋಯ್ತಿತ್ತಲ್ಲ. ಇಲ್ಲಿ ಸಿಕ್ಕಿದ್ರು ಸಿಗ್ಬೋದು. ಫ್ರೆಂಡ್ಸ್, ಅಕ್ಕನ ಮನೆಗೆ ಬಂದ್ವಿ. ಈಗ ಚಿಕನ್ ತೊಗೊಂಡು ಹೋದ್ಲು ಬಿರಿಯಾನಿ ಮಾಡೋದಕ್ಕೆ. ನನಗೆ ಯೂಶಲಿ ಕುಕ್ಕರಲ್ಲಿ ಮಾಡೋದು ನನಗೆ ಯೂಶಲಿ ಇಷ್ಟ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ? ಎಲ್ಲ ಇಷ್ಟ. ಒಟ್ಟಲ್ಲಿ ಬಿರಿಯಾನಿ ಅಂದ್ರೆ ಇಷ್ಟ. ಸೊ ಓಪನ್ ಆಗಿ ಪಾತ್ರೆಯಲ್ಲಿ ಮಾಡ್ತೀವಲ್ಲ, ಅದು ನನಗೆ ಟೇಸ್ಟ್ ಡಿಫರೆನ್ಸ್ ಆಗುತ್ತೆ. ಸೊ ನನಗೆ ಹಂಗೆ ಇಷ್ಟ. ಅದಕ್ಕೆ ಹಂಗೆ ಮಾಡು ಕುಕ್ಕರಲ್ಲಿ ಮಾಡು ಅಂತ ಇದ್ದೀನಿ. ಬಟ್ ಅವಳೇನೋ ಅಂದರೆ, ಈಗ ಎಷ್ಟು ಮೆಂಬರ್ಸ್ ಇದ್ದೀವಿ? 2, 4, 5, 6. ಅಥರ್ವನು ಕನ್ಸಿಡರ್ ಮಾಡಿದ್ರೆ 8. ಸೊ ಅದಕ್ಕೆ ಓಪನ್ ಆಗಿ ಮಾಡ್ತೀನಿ ಅಂತ. ಬಂಟುನು ಕನ್ಸಿಡರ್ ಮಾಡಿದ್ರೆ 8. ಬಟ್ ಏನು ಮಾಡ್ತಾಳೋ ಗೊತ್ತಿಲ್ಲ. ಮಕ್ಕಳು 2. ಸೊ ಏನು ಮಾಡ್ತಾಳೆ ಗೊತ್ತಿಲ್ಲ. ಫ್ರೆಂಡ್ಸ್ ಇವರು 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಬಂದಿದ್ದಾರೆ 8 ಗಂಟೆಗೆ. ಮಧ್ಯದಲ್ಲಿ ಗೋಲ್ಗಪ್ಪ ತಗೊಳ್ಳೋದು. ಅಲ್ಲೊಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಟೈಮ್ ಎಷ್ಟಾಯ್ತು. ಬಂಟು ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನಂಗೋಸ್ಕರ ಕುಕ್ಕರಲ್ಲೇ ಮಾಡ್ತಾವಳೆ. ಇದು ಹುಂಕಣಮ್ಮ, ಇದು ಪಾಪಕ್ಕೆ ಕಾಯಿಸ್ಬಿಟ್ಟಿದ್ಯಾ? ನವೀನ್ ಹಾಲ್ ತಂದ್ಬಿಡಿ. ನವೀನ್ ಹೊಟ್ಟೆ ಹಸಿದೈತೆ. ಎಷ್ಟಾಕ್ಲಿ ಅಮ್ಮ ಅಕ್ಕಿ? 3 ರೂಪಾಯಿ ಹಾಕ್ಲ? ಓ ಧನ್ಯ, 10 ರೂಪೀಸ್ಗೆ ಪ್ಯಾಕೆಟ್ ತಗೋ. ಬಾಬಾ ಇದಾರಲ್ಲ, ಅವ್ರ ಅಜ್ಜಿ ಕೊಟ್ಟಿರೋ ಕುಕ್ಕರ್ ಅಂತೆ ಇದು. ಹಳೇ ಆಗ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಅವ್ರ ತಾತ ದಳ್ಳಾಳಿ. ಹೌದಾ? ದಳ್ಳಾಳಿ ಸಖತ್ತಾಗಿ ಚೆನ್ನಾಗಿದ್ರು, ಜೋರಾಗಿ. ನೋಡು, ಅವತ್ತಿನ ಕಾಲದಲ್ಲೇ ಅಜ್ಜಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ರು ಅಂದ್ರೆ, ಪ್ರೆಷರ್ ಕುಕ್ಕರ್ನ. ಹಂಗಿದ್ರು ಜೋರಾಗಿನೇ ಬೇಕಂತ ದಳ್ಳಾಳಿಲಿ ಒಳ್ಳೆ ಸಂಪಾದನೆ ಮಾಡೋದು. ಅಮ್ಮ, ನೀನ್ ಹಣೆಗೆ ಹಾಕಿಟ್ಟಿಲ್ಲ, ಸ್ಟಿಕ್ಕರ್ ಆದ್ರೂ ಇಟ್ಕೋ. ನೀನ್ ಅವನ್ಗೆ ಎದ್ರಕಂಡೆ ಹಾಕೊಂಡಿಲ್ವಾ? ಹಾಕು ನೋಡು, ಹಾಕೊಂಡು ಎತ್ಕೋ. ಆಗ ಏನ್ ಮಾಡ್ತಾನೆ ನೋಡೋದ, ಕಿತ್ತಾಕ್ತಾನ ಅವ್ನ್ಗೆ. ಅಂದ್ರೆ ಅದನ್ನ ತೆಗಿಬೇಕು, ಅದ್ ಬರುತ್ತೆ. ಆದ್ರೆ ನಮ್ದೆಲ್ಲ ಹಂಗ್ ಮಾಡಲ್ವಲ್ಲ, ದೊಡ್ಡದಾಗಿರುತ್ತಲ್ಲ. ನೋಡೋಣ ಇರು, ಎತ್ಕೋ ಅವ್ನ. ಏನ್ ಮಾಡ್ತಾನೆ ನೋಡೋದ. ಹೆಂಗೋ ಫ್ರೀಯಾಗಿ ಆಡ್ತವನೇನೋ. ಈಗ ಎತ್ಕೊಳಕ್ ಹೋಗ್ಬಿಡ, ಇನ್ನೊಂದ್ ಸ್ವಲ್ಪ ಆದ್ಮೇಲೆ ಎತ್ಕೊಳ್ವೆ ಸುಮ್ಮನೆ. ಎಷ್ಟ್ ಸೌತೆಗೆ ಕಟ್ ಮಾಡ್ತೀಯೋ ಅಥರ್ವಾ? ಸುಮ್ನಿರೋದು ಬೇಡ. ಸ್ಟಿಕ್ಕರ್ ಹಾಕೋ. ಲಕ್ಷಣ ಕಾಣ್ತೀಯ ಸ್ಟಿಕ್ಕರ್ ಹಾಕೊಂಡ್ರೆ. ನೀನು ಅವನ್ಗೆ ಎದ್ರಕೊಂಡು ಹಾಕಲ್ದಿರಂಗ. ಅದೇ ಅವ್ನ್ ಕಿತ್ತಾಕ್ತಾನೆ ಅಂತ. ಅಥರ್ವ ಶೀತ ಆಗ್ಬಿಡುತ್ತೆ. ಮೊದ್ಲೇ ನಿನ್ಗೆ ಬೇಡ, ಸುಮ್ನಿರು. ಎಷ್ಟ್ ತಿನ್ನೋದು? ಸುಟ್ಟ 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 ಕುತ್ಕೋ.
ಸುಟ್ಟ ಏ ಸುಡುತ್ತೆ ಕಣೋ. ಬುಡಮ್ಮ ನೀನು ಬುಡಮ್ಮ. ಸ್ಪ್ರೆಡ್ ಆಗ್ಬಿಡ್ತದೆ. ಬಾ ಇಲ್ಲಿ ನನ್ನ ಕೈಲಿ ಕೊಡು ಅವನ್ನ ಬಂಟನ, ನಾನು ಹ್ಯಾಂಡಲ್ ಮಾಡ್ತೀನಿ ಅವನ್ನ. ನಂಗೆ ಹಾಕೊಡು ನವೀನ, ಅವ್ನು ತಿನ್ಸ್ಕೊಂಡು ನೀನು ಆ ಥರ ಬಂದು ತಿನ್ಸು. ಬಂಟು ಬೇಡ, ಅವನಿಗೆ ತಿನ್ನಿಸ್ತಾ ಇದ್ರೆ ತಿಂತಾನೆ. ಗಾಯ್ಸ್ ಬೇಗ ತಿನ್ನೋಗ್ಬಿಟ್ಟು ಊಟ ಹೇಗಿದೆ ಹೇಳಿ. ನಮ್ಮ ಫೇವ್ರೇಟ್ ಧಾರಾವಾಹಿ ನೋಡ್ಕೊಂಡು ತಿಂತಾ ಇದ್ದೀವಿ, ನಂದ ಗೋಕುಲ. ರಮ್ಯಾ ಇಲ್ಲ ಅವನೇ. ಹಾಯ್ ಫ್ರೆಂಡ್ಸ್, ನಾನು ಬಿರಿಯಾನಿ ತಿಂತೀನಿ ಅಣ್ಣ. ಹೆಂಗಿದೆ ಬಿರಿಯಾನಿ ಕಮೆಂಟ್ ಮಾಡ್ರು. ಅಥರ್ವ ನೀನು ಹೋಗಿದ ತಕ್ಷಣ ಇವನು ಬರ್ತೀನಿ ಅಂತ ಮಾತಾಡಿದ್ರೆ ಸೂಪರ್ ಅಂತವ್ರು ಇವರು. ಬಾಯಲ್ಲಿ ಹಾಕೊಟ್ರೆ ಬಿಸಿ ಹಸಿವು. ಹಾಗೆ ಫ್ರೆಂಡ್ಸ್, ಈಗ ನಾವು ಮನೆ ಕಡೆ ಹೊರಟ್ವಿ. ಈಗ ಹೋಗ್ತಾ ಫಾಲೂದಾ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನ್ ವೆಜ್ ಊಟ ಎಲ್ಲ ತಿಂದಾದ್ಮೇಲೆ ಒಂಥರ ಐಸ್ ಕ್ರೀಮ್ಸು ಈ ಥರ ಫಾಲೂದಾ ಎಲ್ಲ ತಿಂದರೆ ಒಂಥರ ಸಮಾಧಾನ ಆಗುತ್ತೆ. ನಮ್ಮ ಅಥರ್ವಂಗಂತೂ ಕೊಡ್ಸಲ್ಲ, ಅವನಿಗೆ ಐಸ್ ಕ್ರೀಮ್ನ ನಾವು ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ವಿ. ಅವ್ನು ಹಾಗೆ ನಿಂತ್ಕೊಂಡಿದ್ದಾನೆ ಸುಮ್ಮನೆ. ಸೊ ಅಲ್ಲಿಂದ ಮನೆಗೆ ಹೋದ್ವಿ. ಫ್ರೆಂಡ್ಸ್ ಮನೆಗೆ ಬಂದ್ವಿ. ಆ್ಯಕ್ಚುಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ರಿಂದ ಹೊಟ್ಟೆ ಫುಲ್ ಆಗೋಗಿದೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಕೊಡೋ ಲಿಂಕ್ಸ್ ಬಗ್ಗೆ ನಾನು ಹೇಳಿದ್ದೆ, ಅದು ಯಾಕೋ ಸರಿ ಹೋಗ್ತಿಲ್ಲ ಅಂತ. ಫ್ಲಿಪ್ಕಾರ್ಟ್ ಲಿಂಕ್ ಶೇರ್ ಮಾಡಿದ್ರೆ ಇದಾಗುತ್ತಾ, ಏನು ಕತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ ಡಿಶ್ ಡ್ರೈನರ್ದು, ಅದೇ ವೆಸಲ್ಸ್ ಡ್ರೈನರ್ದು ಕಿಚನ್ಗೆ ಇಟ್ಕೊಳ್ಳೋದಕ್ಕೆ ನೀನು ಸ್ವಲ್ಪ ಚಾರ್ಜ್ಗೆ ಹಾಕೋಣ, ಅದ್ರದ್ದು ಲಿಂಕ್ನ ನಾನು ಹಾಕಿದ್ದೆ ಡಿಸ್ಕ್ರಿಪ್ಷನಲ್ಲಿ. ಬಟ್ ಅದೇನೋ ಓಪನ್ ಮಾಡಿದ್ರೆ ಓಪನ್ ಆಗಲ್ಲ. ಅದು ಫ್ಲಿಪ್ಕಾರ್ಟ್ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ನಂಗಂತೂ ಗೊತ್ತಾಗ್ತಿಲ್ಲ. ನೀವು ಜಸ್ಟ್ ಫ್ಲಿಪ್ಕಾರ್ಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಆಯಿತಾ, ಏನು ವೆಸಲ್ಸ್ ಡ್ರೈನರ್ ಫಾರ್ ಕಿಚನ್ ಅಂತ ಅಂದ್ಕೊಂಡು ಏನೋ ಅಂದ್ಕೊಡಿ, ಬರುತ್ತೆ. ಅದು ರೇಟಿಂಗ್ ಚೆಕ್ ಮಾಡಿ. ಅದು 4ಕ್ಕಿಂತ ಜಾಸ್ತಿ ಇದ್ರೆ ನೀವು ನೋಡ್ಬೋದು, ತಗೊಬೋದು. ನಂಗೆ ಯಾಕೆ ಹಂಗೆ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅಮೆಝಾನ್ದು ಅದು ಇದು ಎಲ್ಲ ಶೇರ್ ಮಾಡಿದ್ರೆ ಕರೆಕ್ಟಾಗೇ ಇರುತ್ತೆ. ಬಟ್ ಈ ಫ್ಲಿಪ್ಕಾರ್ಟ್ ಯಾಕೆ ಹಿಂಗೆ ಆಯ್ತೈತೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಬೈಕೊಂಡಿದ್ದೀರಾ ಒಂದಷ್ಟು ಜನ ಲಿಂಕ್ ಶೇರ್ ಮಾಡಿ ಅಂತ. ನಾನು ಹಾಕಿದೋಳು ಡಿಲೀಟ್ ಮಾಡಿಬಿಟ್ಟೆ. ಸೊ ಲಿಂಕ್ ಹಾಕಿದೋಳು ಅದು ಯಾವಾಗ ಓಪನ್ ಆಗ್ತಿಲ್ಲ ಅಂತ ಗೊತ್ತಾದ್ಮೇಲೆ ಡಿಲೀಟೇ ಮಾಡಿಬಿಟ್ಟೆ. ಆದರೂ ಸುಮಾರು ಜನ ಲಿಂಕ್ ಅಂತ ಕಮೆಂಟ್ ಮಾಡ್ತಾಯಿದ್ರು. ಸೊ ಫ್ಲಿಪ್ಕಾರ್ಟ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿ ಆಯಿತಾ, ಸಿಗುತ್ತೆ. ಬಟ್ ಚೆನ್ನಾಗೂ ಇದೆ, ಯೂಸ್ ಮಾಡ್ಕೊಬೋದು. ಯಾಕೆ ಅಮೆಝಾನಲ್ಲಿ ಬುಕ್ ಮಾಡಲಿಲ್ವಾ? ಫ್ಲಿಪ್ಕಾರ್ಟಲ್ಲಿ ಕಮ್ಮಿಗೆ ಸಿಗುತ್ತೆ ಕಂಡ್ರಿ. ಅಮೆಝಾನಲ್ಲಿ ಯೂಶಲಿ ಒಂದು ಸ್ವಲ್ಪ ಜಾಸ್ತಿನೇ ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ಗೆ ನನಗೆ ಮೀಶೋ ಪ್ರಾಡಕ್ಟ್ಸ್ ನಿಜ ಇಷ್ಟ ಆಗೋದಿಲ್ಲ. ಮೀಶೋದು ನಂಗೆ ಏನೂ ಇಷ್ಟ ಆಗಲ್ಲ. ಅಲ್ಲಿದ್ದು ಕ್ಲಾತ್ಸ್ ಇರ್ಬೋದು ಅಥವಾ ಏನೇ ಥಿಂಗ್ಸ್ ಇರ್ಬೋದು, ಕ್ವಾಲಿಟಿನೇ ಇರೋದಿಲ್ಲ. ಪ್ರೈಸ್ ಕಮ್ಮಿ ಅನ್ನೋದೊಂದು ಬಿಟ್ಟರೆ ಕ್ವಾಲಿಟಿ ಎಲ್ಲ ಯಾಕೋ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಹಾಗಾಗಿ ನಾನು ಮೀಶೋಲ್ಲಿ ಶಾಪ್ ಮಾಡೋಕ್ಕೆ ಹೋಗಲ್ಲ. ಜಾಸ್ತಿ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಅಮೆಝಾನ್ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ. ಬಟ್ ಕಾಸ್ಟ್ ವೈಸ್ ನೋಡಿದ್ರೆ ಅಮೆಝಾನ್ ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. ಫ್ಲಿಪ್ಕಾರ್ಟಲ್ಲಿ ಒಂದು ರೇಂಜಿಗೆ ಸಿಗುತ್ತೆ, ಕ್ಲಾತ್ಸ್ ಇರ್ಬೋದು. ಮತ್ತು ಇನ್ಸ್ಟಾದಲ್ಲಿ ನಾನು ಅದೊಂದು ಬ್ಲೂ ಚೂಡಿದಾರ್ ಹಾಕಿದ್ದೆ ಕಾಟನ್ದು, ಅದು ಸುಮಾರು ಜನ ಲಿಂಕ್ ಹೇಳ್ತಾ ಇದ್ರಿ. ನನಗೆ ಈ ಲಿಂಕ್ ಶೇರ್ ಮಾಡೋಕ್ಕೆ ಈ ಪ್ರಾಬ್ಲಮ್, ಈ ಫ್ಲಿಪ್ಕಾರ್ಟದ್ದು ಸರಿಯಾಗಿ ಹೋಗೋದೇ ಇಲ್ವಲ್ಲ, ಅದಕ್ಕೆ ನಾನು ಏನೋ ಅದನ್ನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಆ ಡ್ರೆಸ್ಸು ಅದೊಂಥರ ಟ್ರೆಂಡ್ ಆಗ್ಬಿಟ್ಟೈತೆ ಈಗ ಡ್ರೆಸ್, ಅದರಲ್ಲೇ ಒಂಥರ ಮರೂನ್ ಕಲರು, ಬ್ಲೂ ಅದೆಲ್ಲ. ಬಟ್ ಫ್ಲಿಪ್ಕಾರ್ಟಲ್ಲಿ ನೀವು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು, ಅದು ಎಲ್ಲ ಅಷ್ಟೇ ಒಂದು ರೇಂಜಿಗೆ ಚೆನ್ನಾಗೇ ಸಿಗುತ್ತೆ. ಬಟ್ ನಾನೊಂದು ಲ್ಯಾಂಪ್ ತರಿಸಿದೆ, ಬೆಡ್ ಲ್ಯಾಂಪು, ಅದ್ರದ್ದು ಬಲ್ಪೇ ಕೊಟ್ಟಿರಲಿಲ್ಲ. ಬಟ್ ರಿಟರ್ನ್ ಆಪ್ಷನ್ ಇದೆ. ರಿಟರ್ನ್ ಆಪ್ಷನ್ ಏನಂದರೆ ಇಮಿಡಿಯೇಟಾಗಿ ತೊಗೊಂಡೋಗ್ತಾರೆ, ನೆಕ್ಸ್ಟ್ ಡೇನೇ ಇಮಿಡಿಯೇಟಾಗಿ ಬಂದು ತೊಗೊಂಡೋಗ್ತಾರೆ. ಆಮೇಲೆ ಅದು ರೀಫಂಡ್ ಅಮೌಂಟು ನಮ್ಮ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗಬೇಕಂದ್ರೆ ಇಟ್ ಟೇಕ್ ಸಮ್ ಟೈಮ್, ಡೇಸ್ ತೊಗೊಳುತ್ತೆ. ಬಟ್ ನಾವೇನಾದರೂ ಗಿಫ್ಟ್ ಕಾರ್ಡ್ ನಮಗೆ ನಮ್ಮ ಅಕೌಂಟಿಗೆ ದುಡ್ಡು ಬರೋ ಥರನೂ ಮಾಡ್ಕೋಬೋದು. ಇಲ್ಲ ಗಿಫ್ಟ್ ಕಾರ್ಡ್ ಅಂತ ಅಂದ್ಬಿಟ್ಟು ಅದು ಲೈಕ್ ಪಾಯಿಂಟ್ಸ್ ಥರ ಇರುತ್ತೆ. ನಾವು ನೆಕ್ಸ್ಟ್ ಆರ್ಡರ್ ಮಾಡ್ಕೋಬೇಕಾದ್ರೆ ಅದನ್ನ ದುಡ್ಡಾಗಿ ನಾವು ಅದನ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಪಾಯಿಂಟ್ಸ್ ಥರ ಯೂಸ್ ಮಾಡ್ಕೊಂಡು ಬೇರೆ ಏನಾದರೂ ಪರ್ಚೇಸ್ ಮಾಡೋದು ಇದ್ದೇ ಇರುತ್ತೆ. ಸೊ ನಾನು ಅದನ್ನು ರಿಟರ್ನ್ ಹಾಕ್ತೆ, ಅದನ್ನು ತೊಗೊಂಡೋದ್ರು, ಅದು ಬಂತು. ಅದಾದಮೇಲೆ ಈಗ ಬೇರೆದನ್ನ ಬುಕ್ ಮಾಡಿದ್ದೀನಿ, ನೋಡಬೇಕು. ಸೊ ಈ ಲಿಂಕ್ ವಿಚಾರವಾಗಿ ದಯವಿಟ್ಟು ನನ್ನ ಕ್ಷಮಿಸಿ. ಒಂಥರ ಪೆಂಗಿ ಥರ ಆಗೋದು. ನೀವು ನಾನು ಲಿಂಕ್ ಹಾಕೋದು, ಆ ಲಿಂಕ್ ಓಪನ್ ಹಾಕಲ್ಲ, ಇವ್ರು ಯಾಕೋ ಲಿಂಕ್ ಸರಿಯಾಗಿ ಹಾಕಲ್ಲ ಅಂದ್ಕೊಂಡು ನೀವೆಲ್ಲ ಡಿಸ್ಕಷನ್ ಮಾಡಿದ್ದು ನೋಡಿದೆ. ಸೊ ನಾನು ಇನ್ಮೇಲೆ ಫ್ಲಿಪ್ಕಾರ್ಟ್ ಲಿಂಕೇ ಶೇರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮಗೆ ಡಿಸಪಾಯಿಂಟ್ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ. ಶೇರ್ ನಿಮ್ಮ ಜೊತೆ
ಲಿಂಕ್ ಶೇರ್ ಮಾಡ್ಕೋಬೇಕು, ನಿಮ್ಗೂ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಹಾಕಿರ್ತೀನಿ. ಬಟ್ ಅದು ಎರರ್ ಬಂದರೆ ನಾನು ಏನು ಮಾಡಲ್ಲ, ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ನೊಂದು ಅದನ್ನ ಫೈಂಡ್ ಮಾಡೋದಕ್ಕೂ ನನಗೆ ಟೈಮ್ ಆಗ್ತಾ ಇಲ್ಲ. ಸೊ ಬಂದ್ವಾ, ಈಗ ನೋಡಿ ಮಲ್ಕೊಬೇಕು, ಹಿಂಗೆ ಕೆಲಸ ಮತ್ತೆ ಏನೇನೋ ಆಗೋಯ್ತು. ಏನೋ ನಾನು ಹೂವೆಲ್ಲ ತಂದು ನಾಳೆ ದೇವ್ರ ಪತ್ರ ಎಲ್ಲ ತೊಳೆದು ಪೂಜೆ ಮಾಡಬೇಕು ಅಂದ್ಕೊಂಡೆ. ನಾವು ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೇ ಲೇಟ್ ಆಗೋಯ್ತು. ನಾಳೆ ನನ್ನ ಶುಕ್ರವಾರನೇ ಮಾಡ್ಕೊಬೇಕು ಎಲ್ಲನೂ. ಸ್ವಲ್ಪ ಕಷ್ಟ ಆಗುತ್ತೆ. ಇವ್ರಿಗಾಗಲೇ ನೋಡಿ ನಿದ್ರೆ, ನನಗೆ ಒಂದು ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದೆಲ್ಲ ಇದೆ. ನಾನು ನಿಮಗೆ ಹೋಮ್ ಟೂರ್ ಪಾರ್ಟ್ 2 ಮಾಡ್ಬೇಕಂತ ಇದ್ದೀನಿ. ಸ್ವಲ್ಪ ಮನೇನ ಫುಲ್ ನನ್ನ ವಾರ್ಡ್ರೋಬ್ ಎಲ್ಲ ಮನೆ ಹೋಮ್ ಟೂರ್ ಮಾಡಬೇಕಾದ್ರೆ ವಿತ್ ವಾರ್ಡ್ರೋಬ್ ಆರ್ಗನೈಸ್ ಮಾಡಿ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಂದು ಮತ್ತೆ ಈ ಫೆಬ್ರು ಮಾರ್ಚು ಇಯರ್ ಎಂಡ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಈ ಬ್ಯಾಂಕಿಂಗ್ ಫೀಲ್ಡ್ ಅವ್ರಿಗೆ ಗೊತ್ತಿರ್ತದೆ, ಪ್ರೆಷರು, ಕೆಲಸ ಜಾಸ್ತಿ, ಒತ್ತಡಗಳು ಜಾಸ್ತಿ ಇರುಕಂದ ಒಂದು ನಿಮಿಷ ಪಾಪು. ಸೊ ಕೆಲಸ, ಆಫೀಸ್ ಪ್ರೆಷರ್ ಜಾಸ್ತಿ. ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಆಗಲಿ ಫೋನ್ ಯೂಸ್ ಮಾಡೋಕ್ಕೆ ಟೈಮ್ ಸಿಗ್ತಲ್ಲ, ಹಂಗಾಗ್ಬಿಟ್ಟಿದೆ. ಆಫ್ ಮಾಡುಕಂದ ಪಾಪು ನಾನು ಅದಕ್ಕೆ ಫೋನ್ ಕೊಡಲ್ಲ, ಅಷ್ಟು ಸ್ವಲ್ಪ ಬ್ಯುಸಿ ಇಯರ್ ಎಂಡ್ ಆಗಿರೋದ್ರಿಂದ. ನಾನು ಹೋಮ್ ಟೂರ್ ಪಾರ್ಟ್ 2 ಬಗ್ಗೆ ಹೇಳ್ತಾ ಇದ್ದೆ. ಸ್ವಲ್ಪ ಮನೇನ ಅಂದರೆ ಈಗ ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ದಾರೆ, ನಾವು ಸ್ವಲ್ಪ ಫ್ರೀ ಮಾಡಿಕೊಂಡು ಸ್ವಲ್ಪ ಮನೆ ಆರ್ಗನೈಸ್ ಮಾಡಬೇಕು. ವಾರ್ಡ್ರೂಬ್ ಎಲ್ಲ ವಿತ್ ಹೋಮ್ ಟೂರ್ ಮಾಡಿದಾಗ ವಿತ್ ವಾರ್ಡ್ರೂಬ್ ಆರ್ಗನೈಸ್ ಮಾಡ್ಕೊಂಡಿರೋದು ಪ್ರತಿಯೊಂದನ್ನು ಶೇರ್ ಮಾಡಬೇಕು. ಆ್ಯಂಡ್ ನಮ್ಮ ಮನೆ ಸ್ಟೇರ್ ಕೇಸ್ ಕೆಳಗಡೆ ಎಲ್ಲ ಏನೋ ಪ್ಲ್ಯಾನ್ ಮಾಡಿದ್ದೀವಿ. ಅದೆಲ್ಲ ತಕ್ಷಣಕ್ಕಂತೂ ಆಗಲ್ಲ, ಒಟ್ಟಿನಲ್ಲಿ ಮಾಡಬೇಕು. ಅದನ್ನೆಲ್ಲ ಆರ್ಗನೈಸ್ ಮಾಡಿ ಪಾರ್ಟ್ 2 ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಮಾಡಿದಾಗಂತೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. 100K ಮೇಲೆ ವ್ಯೂಸ್ ಆಗಿದೆ. ರಮ್ಯ, ಈಗ ರೀಸೆಂಟಾಗಿ ಹೋಗಿ ಕಾಮೆಂಟ್ಗಳು ಓದ್ತಾ ಇದೆ, ತುಂಬ ಆ ಕಾಮೆಂಟ್ಗಳು ಇಟ್ಕೊಂಡ್ರೆ ಸುಮಾರು ವಿಡಿಯೋ ಮಾಡ್ಬೋದು ನಾವು. ನೀವೇ ನಮಗೆ ಸಜೆಷನ್ಸ್ ಕೊಡ್ತೀರಾ, ಏನೇನು ಯಾವ ಥರ ವಿಡಿಯೋಸ್ ಬೇಕು, ನಮ್ಮ ಕಡೆಯಿಂದ ಏನು ಬೇಕು, ನಿಮ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮ್ಮ ಡೈಲಿ ರೂಟೀನ್ಸ್ ನೋಡ್ತೀರಾ. ಅವರು ಯಾವ ಥರ ಕೇಳಿದ್ದಾರೆ ಅಂದರೆ, ರೂಮ್ದು ಡೈಮೆನ್ಷನ್ ಎಷ್ಟು ಬರುತ್ತೆ, ನಿಮ್ಮದು ಸೈಟ್ ಮೆಜರ್ಮೆಂಟ್ ಎಷ್ಟಿದೆ, ಅಂದರೆ ಮನೆ ಕಟ್ಟಬೇಕು ಅನ್ನೋದು ಎಷ್ಟು, ಪೂಜಾ ರೂಮ್ ಏನು ಡೈಮೆನ್ಷನ್ ಬಂದಿದೆ, ಕಿಚನ್ ಏನು ಡೈಮೆನ್ಷನ್ ಅಲ್ಲಿ ಇದೆ, ಅದು ಹೋಮ್ ಟೂರ್ ಮಾಡ್ಬೇಕಾದ್ರೆ ಅದು ವಿತ್ ಎಕ್ಸ್ಪ್ಲನೇಷನ್ ಶೇರ್ ಮಾಡ್ತೀವಿ. ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕು, ಸದ್ಯಕ್ಕೆ ಅಂತೂ ಆಗಲ್ಲ. ಸ್ವಲ್ಪ ಬ್ಲೈಂಡ್ ಆಗಿ ಏನೋ ಹೋಮ್ ಟೂರ್ ಮಾಡಿದಾಗ ಡೀಪ್ ಆಗಿ ಹೇಳಕ್ ಹೋಗಿಲ್ಲ, ಹಂಗಂಗೆ ಜಸ್ಟ್ ಮನೆ ತೋರಿಸಿದ್ವಿ. ಈಗ ಮನೆ ಕಟ್ಟೋರಿಗೆ ಇಲ್ಲ, ಅದಾದ್ಮೇಲೆ ಕೆಲವೊಬ್ಬರಿಗೆ ಟೈಲ್ಸ್, ಗ್ರಾನೈಟ್ ಅಲ್ಲಿ ಪರಿಚಯ ಮಾಡಿ ಅದು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಅದು ಇದು ಏನದು ಸ್ಕೈಲೈಟಾ ಯಾವುದಪ್ಪ, ಝೂಮರ್ ಎಲ್ಲಿ ತೊಗೊಂಡ್ವಿ, ಇಂಟೀರಿಯರ್ ಯಾವ ಥರ ಮಾಡಿಸಿದ್ವಿ, ಈ ಥರ ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ. ಫ್ರೆಂಡ್ಸ್ ಹೆಂಗೆ ಅಂದರೆ, ಈಗ ನೋಡಿ, ಈಗ ಇದಾಯ್ತಲ್ವಾ ಮನುಷ್ಯನಿಗೆ ಆಸೆಗಳು, ಇನ್ನೊಂದು ಮನೆ ಕಟ್ಟಬೇಕು ಅನ್ಸುತ್ತೆ, ಇನ್ನೊಂದು ಥರ ಅದೇನೋ ಹೊಸ ಹೊಸ ಅನುಭವ, ಅದೆಲ್ಲ ಅದು ಮನುಷ್ಯನಿಗೆ ಅದು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ನಡೆಯುವುದೇ ಜೀವನ. ನಂಗೆ ಇದೆ ಅಲ್ವಾ ಇದು, ಇದನ್ ಬಿಟ್ಟು ಇನ್ನೊಂದಂತೆ. ಈಗ ಇನ್ನೊಂದ್ರ ಬಗ್ಗೆ ಯೋಚನೆ ಅನ್ಕೊಳಕೇನು ಅಲ್ವಾ, ಆಸೆ ಪಡೋದ್ರಲ್ಲಿ ತಪ್ಪೇನೋ, ಆಸೆ ಪಡೋಣ. ನಮ್ಮಂತ ಮಿಡಲ್ ಕ್ಲಾಸ್ ಜನ ಇದ್ರೂ ಸಾಲ ತೀರ್ಸೋದೇ ಆಗೋಯ್ತು ನಮ್ಮ ಸರ್ವಿಸ್ ಫುಲ್ಲು. ಹೌದು, ನೋಡೋಣ. ಬಟ್ ಹಂಗಂತ ಅನ್ಕೊಂಡು ಒಂದಕ್ಕೆ ಸ್ಟಿಕ್ ಆಗಿರ್ಬಾರ್ದು. ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೆ ಹಂಗೆ ಹೋಗ್ತಾ ಇರ್ಬೇಕು ಅಷ್ಟೇ. ಅಂತ ಸೋಂಬೇರಿ ತರ ಕೂರ್ಬಾರ್ದು ಅಷ್ಟೇ. ಕಷ್ಟಪಟ್ಟು ದುಡಿಬೇಕು ಅಲ್ವಾ. ಯಶ್ ಅವರು ಅವ್ರದ್ದು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳೋರಲ್ಲ, ಈ ಕಡೆ ಬಂದು ನಾನು ಮೆಜೆಸ್ಟಿಕಲ್ಲಿ ಮಲ್ಕೊಂಡು ಈ ಕಡೆ ಮೈಸೂರು 5 ನಿಮಿಷಕ್ಕೂ ಬಸ್ಸಲ್ಲಿ ಕರ್ತಾರಂತೆ, ಮೈಸೂರು ಅಂತ. ಮೈಸೂರು ಬಸ್ ಹತ್ತಿದ್ರೆ ಅವ್ರ ಜೀವನ ಅಲ್ಲೇ. ಹಂಗೆ ಮನುಷ್ಯ ಕಷ್ಟಪಡಬೇಕು, ಕಷ್ಟಪಟ್ಟರೆ ಸುಖ. ಸೊ ಹಂಗನ್ಬಿಟ್ಟು ನಮ್ಮ ಸಂತೋಷ. ಫೋಟೋನ ಇಲ್ಲಿ ಇಟ್ಕೊಂಡಿದ್ದೀರಲ್ರಿ, ನನಗೆ ಟೆನ್ಷನ್ ಆಗ್ತಿರುತ್ತೆ, ಅದು ಬಿದ್ಬಿಟ್ರೆ ಅಂತ. ಏನು ಗೊತ್ತಾ, ಮನುಷ್ಯ ಕಷ್ಟನೇ ಪಡ್ದೇನೆ ನಾವು ಏನೋ ಒಂಥರ ಸೇಫ್ ಝೋನಲ್ಲಿ ಇರೋಕ್ಕೆ ಟ್ರೈ ಮಾಡಿದ್ರೆ ಯಾರೂ ಮೇಲೆ ಬರೋಕ್ಕಾಗಲ್ಲ. ಆಮೇಲೆ ಬೇರೆಯವ್ರು ನೋಡಿ ಹೊಟ್ಟೆ ಕಿಚ್ಪಡೋದನ್ನ ಬಿಡಬೇಕು. ನಮ್ಮ ಕೆಲಸ ಏನಿದೆ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು, ಬೇರೆಯವ್ರ ಬಗ್ಗೆನೇ ಕಮೆಂಟ್ ಮಾಡ್ಕೊಂಡು. ಕೆಟ್ಟವ್ರಿಗೆ ಒಳ್ಳೇದೇ ಬಯಸ್ಬೇಕು ಅನ್ನೋದು ಇದೆಯಲ್ಲ, ಅದು ಭಾಳ ಸತ್ಯ. ಹಂಗೆ ಮಾಡಿದಾಗಲೇ ಭಗವಂತ ನಮ್ಗೆ ಒಳ್ಳೇದು ಮಾಡೋದು. ನಾವು ಅಯ್ಯೋ ಬಿಡಿ ನಾವು ಅತಿಯಾಗಿ ಹೇಳಿದ್ರೆ ಕೆಲವ್ರಿಗೆ ನಾಟಕ ಅಂತ ಅನ್ಸುತ್ತೆ. ನಮ್ದೇನಿದೆ ನಾವು ಮಾಡ್ಕೊಂಡು ಹೋಗ್ತಾರಣ ಅಷ್ಟೇ ಅಲ್ವಾ. ಏನಪ್ಪ ಇರೋದೊಂದು ಲೈಫು ಅಲ್ವಾ. ಈಗ ಯಾವ್ದಾದ್ರು ತಪ್ಪು ಮಾಡೋದನ್ನ ತಪ್ಪು ಅಂತ ಹೇಳಿದ್ರು ತಪ್ಪು. ಇನ್ನೊಂದ್ಸಲ ಹೇಳಿ. ಈಗ ಏನಾದ್ರು ತಪ್ಪಿರೋದನ್ನ ತಪ್ಪು ಅಂತ ಹೇಳಿದ್ರು ತಪ್ಪೆ. ಸೊ ಓಕೆ ಫ್ರೆಂಡ್ಸ್, ನಿದ್ರೆ ಬರ್ತಾ ಇದೆ. ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆಯಿತಾ. ಅಲ್ಲಿವರೆಗೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ತಗ್ಗದೇ ಇಲ್ಲ.
ತುಂಟ ತುಂಟ. ಸ್ವಲ್ಪ ನಾನೇನು ಗೊತ್ತಾ ಸಿಕ್ಕಾಬಿಟ್ಟೆ ನೋಡಿ ನನ್ನ ಬ್ಲಾಗ್ ಎಂಡ್ ಮಾಡಿದ್ರು ಇವ್ರು ಬಿಡಲ್ಲ. ಕೇಳಿಸ್ಕೊ ಇಲ್ಲಿ ಹೇಳಿ ಇಲ್ಲಿ. ನಾನು ಸಿಕ್ಕಾಬಿಟ್ಟೆ ಹೆವಿ ಮಾತು ಅಲ್ಲ ಇದೇ ರೇಂಜ್ ಅಲ್ಲಿ ನಾನು ಫೋನ್ ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇಷ್ಟೋ ತನಕ ಇವ್ರು ಇಟ್ಕೊಬಿಟ್ಟಿದ್ರೆ ಇಷ್ಟು ಅಪ್ಪ ನಿನ್ ಫೋನ್ ಎಮ್ಮೆ ಬಾರ ಐತೆ ಹಂಗೆ ಹೆಂಗೆ ಅನ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ಬಿಟ್ಟಿರೋರು. ಏನು ಗೊತ್ತಾ, ಸುಮ್ಮನೆ ಅನ್ಸ ಪಾಪು ನನಗೆ ಅದೇನೋ ಅಂತಾರಲ್ಲ, ಮಾತಾಡ್ತಾ ಇದ್ರೆ ಆಗಲ್ಲ. ಈ ಇವ್ದು ಯಾವುದಾದ್ರು ಪಿಕ್ಚರು ಇವ್ದು ಮುರಳಿ ರಾಘವೇಂದ್ರ ಅವ್ರದ್ದು ಫಸ್ಟ್ ಮೂವಿ ಚಂದ್ರ ಚಕೋರಿ, ಆ ಥರ ಸುಮ್ಮನೆ ಮಾತಾಡ್ತಾ ಇರ್ಬೇಕು, ಬಡ 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 ಮಾತಾಡ್ತಾ ಇರ್ಬೇಕು. ರಮ್ಮಿಂಗ್ ಒಂದೊಂದ್ಸಲ ಹೆಂಗಾಗ್ಬಿಡುತ್ತೆ ಅಂದ್ರೆ ರಮ್ಮಿಂಗು ನನಗೂ ಅದಕ್ಕೆ ಜಗಳ ಆಗ್ಬಿಡುತ್ತೆ. ಮಾತೇ ನಿಲ್ಸಲ್ಲ. ರಮ್ಮಿಂಗೆ ಕೇಳಿಸ್ಕೊಳ್ಳೋಕ್ಕೆ ಪೇಷನ್ಸ್ ಇರಲ್ಲ. ನಾನೇನೋ ಮಾತಾಡ್ತಾ ಇರ್ತೀನಿ, ಈಗ ಬೆಳಿಗ್ಗೆ ಉಳಿಯೋ ಟೆನ್ಷನ್. ನಾನು ಒಂದು ಕ್ವಶನ್ ಕೇಳಿದೆ, ರಮ್ಯಾ ನಾನು ಎಷ್ಟು ಅರ್ಜೆಂಟಲ್ಲಿ ಇದ್ದೆ ಅಂದರೆ ಆಫೀಸ್ಗೆ ಟೈಮ್ ಆಗ್ಬಿಟ್ಟಿದೆ, ನಾನು ಇವತ್ತು ಗಾಡಿ ಓಡಿಸ್ಕೊಂಡು ಹೋಗ್ಬೇಕು, ಬಿಸಿಲು ಬೇರೆ, ನನ್ನ ಟೆನ್ಷನ್ ನನಗೈತೆ, ಇವರು ಆ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ. ರೊಟ್ಟಿ ಬೇರೆ ಮಾಡಿದ್ದೆ ಇವತ್ತು, ಅದನ್ನ ಅಗ್ದು ತಿನ್ನಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ, ನಂಗೆ ಅರ್ಜೆಂಟಾಗಿ ತಿನ್ನಕ್ಕೆ ಬೇರೆ ಆಯ್ತಾ ಇಲ್ಲ. ಇವ್ರು ಮಧ್ಯ ಬಂದ್ಬಿಟ್ಟು ಪ್ರೀತಿ ಅಂದರೆ ಏನು ಗೊತ್ತಾ? ನಾನು ಹೇಳಿದ ಅರ್ಥ ಆಯ್ತಾ? ಪ್ರೀತಿ ಅಂದರೆ ಏನು ಅಂತ ಅರ್ಥ ಆಯ್ತಾ? ಹೇಳಿ ಇನ್ನೊಂದ್ಸಲ. ನನಗೆ ಮಗನ ಸ್ಕೂಲ್ಗೆ ಬಿಡೋಕೆ ಹೋಯ್ತಾಗ ಬರ್ತಾ ಹಂಗೆ ಏನೋ ಯೋಚನೆ ಆಯಿತು. ಪ್ರೀತಿ ಅಂದರೆ ಏನು ಗೊತ್ತಾ, ಯಾವುದನ್ನು ನಾವು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಅಥವಾ ಯಾವುದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಅದನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಇರ್ತಲ್ಲ, ಅದು ಪ್ರೀತಿ. ಆದರೆ ಈಗ ಯಾವ ಟೈಮಲ್ಲಿ ಬಂದು ಹೇಳ್ತಾರೆ, ಈಗ ಏನೋ ಗೊತ್ತಾ, ಅದು ನನ್ಗೆ ಏನು ಅನ್ನಿಸ್ತು ಗೊತ್ತಾ, ಈಗ ಯಾವುದೋ ಈಗ ನನ್ನ ಹೆಂಡತಿ ಅವಳನ್ನ ನಾನು ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಸತ್ತೋದ್ರೆ ಇಮಿಡಿಯೇಟ್ ಆಗಿ ಒಂದು ಮದುವೆ ಆಗಿರ್ತೀಯಾ ಬಿಡ್ತೀನಿ ಆಯಿತಾ. ಅದು ಪ್ರೀತಿ, ಯಾವುದನ್ನ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ಅದು ಪ್ರೀತಿ. ಈಗ ವಸ್ತು, ಈಗ ಯಾವುದೋ ನೀವು ಕಷ್ಟಪಟ್ಟು ದುಡ್ದು ಸೇವಿಂಗ್ಸ್ ಎಲ್ಲ ಹಾಕಿ ಏನೋ ಒಂದು ಕಾರ್, ನನ್ನ ಗಂಡನ ಫೋನ್ ಇಟ್ಕೊಳಕ್ಕೆ ಈಗ ಒಂದು ನಿಮಿಷ, ಒಂದು ಕಾರ್ ತೊಗೊಂಡಿರ್ತೀರ ಕಷ್ಟಪಟ್ಟು ಇಷ್ಟಪಟ್ಟು. ಸೊ ಅದನ್ನು ಯಾರೋ ಕೋಟ್ಯಾಧೀಶ್ವರ ತೊಗೊಳ್ಳೋದಕ್ಕೂ ನಾವು ಕಷ್ಟಪಟ್ಟು ನಮ್ಮ ಸೇವಿಂಗ್ಸಲ್ಲಿ ನಾವು ತೊಗೊಂಡ್ರಿಗೂ ಪ್ರೀತಿ ಇರುತ್ತೆ. ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ನಾವು ಹೊಟ್ಟೆವ್ರ ಕತ್ತರ್ತೀವಿ ಗೊತ್ತಾ. ಸೊ ಅದು ಪ್ರೀತಿ, ವ್ಯಾಮೋಹ, ಪ್ರೀತಿ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಾ ಪ್ರೀತಿ ಅಂದ್ರೆ ಏನು ಅಂತ? ಪ್ರೀತಿಯ ಡೆಫಿನೇಷನ್ ಈಗ ಏನು ಗೊತ್ತಾ, ಇದೊಂದು ಸ್ಕ್ರಾಚ್ ಆಯ್ತು ಅಂತ ಆಕ್ಸಿಡೆಂಟ್ ಆಗಿ ಓಡ ಇದು ಹೋದ್ರೆ ಇನ್ನೊಂದು ತೊಗೊಳಕಾಯ್ತದೆ, ಅವ್ನು ಕೊಟ್ಟಿರೋ ಇರೋ ವಸ್ತುನ ಇರೋ ವ್ಯಕ್ತಿನ ನಾವು ಪ್ರೀತಿಸ್ತೀವಲ್ಲ, ಅಷ್ಟು ರೀಪ್ಲೇಸ್ ಮಾಡೋಕ್ಕಾಗದಿರೋ ಥರ ಅದು ನಿಜವಾದ ಪ್ರೀತಿ ನನ್ನ ಪ್ರಕಾರ. ಸೊ ನನ್ಗನ್ಸಿದ್ದು. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವ್ರು ಬಿಟ್ರೆ ಮಾತಾಡ್ತಾನೆ ಇರ್ತೀರಾ, ನಿಮಗೆ ಬೋರ್ ಆಗಲ್ವಾ? ಕಮೆಂಟ್ ಮಾಡಿ, ನಿಜ ಹೇಳಿ. ಇಲ್ಲ ಸೀರಿಯಸ್ಲಿ ಅವರು ನಮ್ಮಣ್ಣ ನಮ್ಮ ನವೀನ್ ಅಣ್ಣ ಕಮೆಂಟ್ ಮಾಡ್ತಾರೆ, ಹೇಳೋದೆಲ್ಲ ಸರಿ ಅಂತಾರೆ ಗೊತ್ತಾ. ಕಮೆಂಟ್ ಮಾಡಿ ನವೀನ್ ಅಂತ ಏನೋ ಬಂತು. ಸೊ ಇಲ್ಲಿಗೆ ಎಂಡ್ ಮಾಡ್ತೀವಿ ಆಯ್ತಾ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು. ನನ್ನ ಮಗ ಸ್ವಲ್ಪ ಊದ್ಕೊಬಿಟ್ಟವನೆ, ಬಾಯ್. ಸಮಾಧಾನ ಮಾಡ್ಬೇಕು ಅನ್ನ ಬಾಕಂದ ಮಲಗಿಸ್ತೀನಿ. ಪಟ್ಟಂತ ಹೊಡ್ಕ